ಇಲ್ಲಿ ಎತ್ತ ನೋಡಿದರೂ ಮೀನುಗಳದ್ದೇ ಲೋಕ. ರುಚಿ ರುಚಿಯಾದ ಖಾದ್ಯ ತಯಾರಿಸಲು ಬಳಸುವ ದೊಡ್ಡ ಸಣ್ಣ ಮೀನುಗಳ ಬಹುದೊಡ್ಡ ಸಂಗ್ರಹವೇ ಇಲ್ಲಿದೆ. ಇಲ್ಲಿನ ಹೋಟೆಲ್ ಖಾನಾವಳಿಗಳಲ್ಲಿ ಸಿಗುವ ಮೀನಿನ ಖಾದ್ಯಗಳು ಮೀನು ಪ್ರಿಯರ ಬಾಯಲ್ಲಿ ನೀರು ತರಿಸೋದು ಗ್ಯಾರಂಟಿ. ನಾವು ಹೇಳ್ತಾ ಇರೋದು ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಯುಕೆಪಿ ಕ್ರಾಸ್ ಬಳಿ ಇರುವ ಮೀನಿನ ಮಾರುಕಟ್ಟೆ ಬಗ್ಗೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೃಷ್ಣಾ ನದಿಯಲ್ಲಿ ಮೀನುಗಾರರು ಬೇಟೆಯಾಡಿ ತಂದ ಮೀನುಗಳನ್ನ ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಇಲ್ಲಿಂದ ಮೀನು ಖರೀದಿಸುವ ಸಣ್ಣ ಮೀನು ಮಾರಾಟಗಾರರು ಬೇರೆ ಬೇರೆ ಊರುಗಳಿಗೆ ಕೊಂಡು ಹೋಗಿ ಮೀನು ಮಾರಾಟ ಮಾಡುತ್ತಾರೆ. ಎಲ್ಲಾ ಮೀನುಗಾರರ ದರ ಒಂದೇ ತರ ಇರೋದಿಲ್ಲ. ಸಮಯ ಮತ್ತು ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಬದಲಾವಣೆಯಾಗುತ್ತಲೇ ಇರುತ್ತದೆ. ಇಲ್ಲಿ ಸಿಗುವ ಕಾಟ್ಲಾ, ಮುಚಾಲ್, ರಾವ್, ಹಾವ್ ಮೀನು, ಗೊಂಗಾರಿ, ಬಾಳೆ ಮೀನು ಹಾಗೂ ಲೋಕಲ್ ಪಾಂಪ್ಲೆಟ್ ಮೀನುಗಳಿಗೆ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಭಾರಿ ಬೇಡಿಕೆ ಇದೆ. ಈ ಬಗ್ಗೆ ಕೋಲಾರ ಪಟ್ಟಣದ ಮುಖಂಡರು ಹೇಳಿದ್ದು ಹೀಗೆ. ನಮ್ಮಲ್ಲಿ ಮೀನುಗಳು ಬರೋದೇನೈತಿ, ಕಟ್ಲಾ, ರವ್, ಮೃಗಲ್ಲ, ಪಾಪ್ಲೆಟ್, ಗುಂಗಾರಿ, ಮುಚ್ಚಾಲ, ಆಮೀನ, ಬಾಳೆ ಎಲ್ಲ ಬರ್ತಾರೆ. ಇಲ್ಲಿ ಬಾಗಲಕೋಟೆ ಬರ್ತಾರಲ್ರಿ, ಕೋಲಾರ ಮೀನು ಫೇಮಸ್ ಇವ್ರ ಅಂಗಡಿ ವರ್ಸಸ್ ಭಾಳ ಐತಿ. ನಮ್ಮ ರಿಯಾಜ್ ಹೋಟೆಲ್ ಅಂಗಡಿ ವರ್ಸಸ್ ಭಾಳ ಐತ್ರಿ. ಅವರಿಂದ ಆದ್ರೂ ಭಾರಿ ಯುಕೆಪಿ ರಿಕಾರ್ಡ್ ಬರ್ಬೇಕಾದ್ರೆ ಅವರಿಂದ ಹಂಗ 100 ವರ್ಷ ಇವ್ರು ಮುತ್ಯಾರ ತೆಲಿಯಿಂದ ಬಂದಿದ್ರು. ಅವಾಗಿಂದು ಮೀನುಗಾರಿಕೆ ಮಾಡ್ಕೊತ ಬಂದಿರ್ತಾರೆ. ಓಕೆ ಸರ್, ಏನು ಕೋಲಾರ ಆ ಸ್ಪೆಷಲ್ ಏನು ಸರ್? ಯಾಕೆ ಜನ ಅಷ್ಟೊಂದು ಕೇಳ್ಕೊಂಡು ಬರ್ತಾರ ಏನು? ಇದು ಮೊದಲಿಂದ್ರು ಏನೈತ್ರಿ, ಕೋಲಾರ ಫಿಶ್ ಅಂದ್ರೆ ಒಂದು ಇದು ಟೇಸ್ಟ್ ಓಕೆ, ರುಚಿಯಾಗಿರುತ್ತೆ ಅಂತ. ಹಂಗಾಗಿ ಅವಾಗಿಂದ ಏನೈತಿ ಕೋಲಾರ ಫಿಶ್ ಫೇಮಸ್ ಐತಿ. ಇಲ್ಲಿ ಎಷ್ಟು ಜನ ಮಾರ್ತಾರೆ ಸರ್? ಎಷ್ಟು ಜನ ಸರ್? ಗಡಿಗಾರು ಒಂದು 200 ಗಡಿಗಾರ ಅದ ಸರ್. ಮಾರವ್ರ ಏನೈತಿ ಒಂದು 10-15 ಮಂದಿ ಅದಾರ ಸರ್. 10-15 ಮಂದಿ ಇದ್ರು ಮೀನು ಸಾಲುದು ಸರ್. ಏನೋ ಅಂತ ಉಳಿದ್ರು ನಾವು ಬರ್ಕೊಟ್ಟು ಇಲ್ಲಿ ಬಿಜಾಪುರದವ್ರು ಬರ್ತಾರ, ಬಿಜಾಪುರದವ್ರು ಕೊಟ್ಟಿರ್ತೀವಿ. ಜಾಸ್ತಿ ಬಂದಾಗ 4 ಟನ್ 5 ಟನ್ ಮೀನು ಹೋಗ್ತೈತೆ ಇಲ್ಲಿ ಎಲ್ಲ ಖಾನಾವಳಿ ಹೋಟೆಲ್ಗಳಿಗೆಲ್ಲ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಮೀನು ಮಾರಾಟ? ನಾವು ನಮ್ಮ ಮುತ್ತ ಹಿಡಿದು ನಮ್ಮ ಅಪ್ಪಾರ್ದ ಇದೋ ಉದ್ಯೋಗ ಐತೆ. ಯಾವ ಊರಿಂದ ಬರ್ತಾರೆ ಸರ್ ಜನ ಇಲ್ಲಿ ಮೀನು ತೊಗೊಳಕ್ಕೆಲ್ಲ? ಹುಬ್ಳಿ, ಬಾಗಲಕೋಟೆ, ಬಿಜಾಪುರ ಮತ್ತು ಆ ಕಡೆ ಒಟ್ಟು ಮಹಾರಾಷ್ಟ್ರದಿಂದಲೂ ಬರ್ತಾರೆ ಇಲ್ಲಿ. ಇದು ಕೋಲಾರ ನಮ್ಮ ಹೊಳಿ ಕೃಷ್ಣಾ ನದಿ. ಇದು ಬಾಳೆ ಮೀನ. ಇದು 10 ಕಿಲೋದಿಂದ 12 ಕಿಲೋ ಐತೆ ಬಾಳೆ ಮೀನು. ಕೋಲಾರ ಮೀನಿಗೆ ಈ ಭಾಗದಲ್ಲಿ ಎಲ್ಲಿಲ್ಲದ ಬೇಡಿಕೆ ಇದೆ. ಮೀನು ಖರೀದಿಸಲು ಹಾಗೂ ಮೀನೂಟ ಸವಿಯಲು ಬೇರೆ ಬೇರೆ ಊರುಗಳಿಂದ ಜನರು ಈ ಊರಿಗೆ ಬರುತ್ತಾರೆ. ಬಹುತೇಕ ಮೀನು ಇಲ್ಲಿನ ಸುತ್ತಮುತ್ತಲಿನ ಹೋಟೆಲ್ ದಾಬಾಗಳಿಗೆ ಹೋಗ್ತದೆ. ಯುಕೆಪಿ ಕ್ರಾಸ್ ಬಳಿ ಇರುವ ರಿಯಾಜ್ ಹೋಟೆಲ್ಗೆ ಹಲವು ದಶಕಗಳ ಇತಿಹಾಸವಿದೆ. ಪ್ರತಿದಿನ ಸುಮಾರು 6 ಕ್ವಿಂಟಾಲ್ ಮೀನು ಇದೊಂದೇ ಹೋಟೆಲ್ನಲ್ಲಿ ಬಳಕೆಯಾಗುತ್ತೆ.
ನಮ್ಮ ಇದು ಮುತ್ತಾರ ಕಾಲದಿಂದ ಹೋಟೆಲ್ ಸ್ಟಾರ್ಟ್ ಆಗಿತ್ತು ರೀ. ಅಂದ್ರೆ 50 ವರ್ಷದಿಂದ ಚಾಲು ಆಯ್ತು ರೀ. ನಾ ಈಗಿಪ್ ಇದು ಆಗಿದ್ದಿಲ್ಲ ರೀ, ಅವಾಗ ಚಾಲು ಆಗಿದೆ ಹೋಟೆಲ್ ರೀ. ನೀವು ಮೀನಾ ಸರ 2 ಥರದ ಮೀನಾ ಸಿಗ್ತಾವೆ ರೀ, ಕಟ್ಲಾ ಮುಚ್ಚಾಲ 2 ಥರದ ಮೀನಾ ಅದ ಫೇಮಸ್ ಐತಿ. ಫ್ರೈ ತವಾ ಫ್ರೈ ರೀ. ವ್ಯಾಪಾರ ಚೆನ್ನಾಗಿ ನಡೀತದೆ ಸರ್. ಮತ್ತು ಬೇರೆ ಕಸ್ಟಮರ್ ಹೊಸ ಕಸ್ಟಮರ್ ಮತ್ತೆ ಬರಾಕ್ತಾರೆ, ಹಂಗೆ ಬರ್ತದೆ. ಹಾಂ ಸಂಡೇ ಅಂದ್ರೆ ಫುಲ್ ನಡೀತದೆ ಸರ್. ಹಾಂ ಟೂರಿಸ್ಟ್ ಎಲ್ಲ ಭಾಳ ಮಂದಿ ಬರ್ತಾರೆ. ನೀವು ಕೋಲಾರಕ್ಕೆ ಬಂದಾಗ ಬಾಯಲ್ಲಿ ನೀರು ಇರಿಸುವ ಮೀನೂಟ ಸವಿಯೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.